ಸತ್ಯವೇದ ಅಧ್ಯಯನ ಬಹು ಸಂತೋಷದಾಯಕವಾಗಿದೆಯಲ್ಲವೇ? ದೇವರಿಗೆ ಮಹಿಮೆಯಾಗಲಿ. ಇಂದಿನ ಕಾರ್ಯಕ್ರಮದಲ್ಲಿ ಎಲಿಯನ ಉತ್ತರಾಧಿಕಾರಿಯಾದ ಎಲಿಷನು ಎಲಿಯನ ಸ್ವರ್ಗಾರೋಹಣದ ಬಗ್ಗೆಯೂ ಸ್ಪಷ್ಟವಾಗಿ ತಿಳಿದುಕೊಳ್ಳಲಿರುವೆವು. ಆದುದರಿಂದ ದೇವರು ತಿಳಿಸುವ ಸತ್ಯಗಳಿಗೆ ವಿಧೇಯರಾಗಿ ಆತ್ಮದಲ್ಲಿ ಬಲ ಹೊಂದೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೊಳಗೆ ಉಪ್ಪು ಇರಲಿ, ಒಬ್ಬರಿಗೊಬ್ಬರು ಸಮಾಧಾನದಿಂದಿರಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಪ್ರಿಯರೇ, ಇಂದಿನಿಂದ ನಾವು 2ನೇ ಅರಸುಗಳು ಪುಸ್ತಕದ ಅಧ್ಯಯನದಲ್ಲಿ ಮುಂದೆ ಸಾಗಲಿಕ್ಕಿದ್ದೇವೆ. ಆದ್ದರಿಂದ ದೇವರಾತ್ಮನ ಬಲವನ್ನು ಹೊಂದಿಕೊಂಡವರಾಗಿ ಸತ್ಯವನ್ನು ಅರಿತುಕೊಳ್ಳುವುದಕ್ಕಾಗಿ ಆತನ ಸಹಾಯವನ್ನು ಬೇಡುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದಕ್ಕೆ ಸಾಗುವಾಗ 2ನೇ ಅರಸುಗಳು ಪುಸ್ತಕದ 1ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವನ್ನು ನೋಡುವಾಗ, ಪರಲೋಕದಿಂದ ಬಂದ ಬೆಂಕಿ ಅಹಾಜ್ಯನಿಂದ ಎಲಿಯನನ್ನು ಕಾಪಾಡಿತು ಎಂಬುದಾಗಿ ಇದೆ. ಪ್ರಿಯರೇ, 1ನೇ ಅರಸುಗಳು 22ನೇ ಅಧ್ಯಾಯ 51ನೇ ವಚನದಲ್ಲಿ ಅಹಾಬನ ಮಗನಾದ ಅಹಾಜ್ಯನು ಸಮಾರ್ಯದಲ್ಲಿ ಇಸ್ರಾಯೇಲ್ಯರನ್ನು ಆಳತೊಡಗಿದನು ಎಂದು ಬರೆದಿದೆ. ಇಲ್ಲಿಂದ ಮುಂದಿನ ಚರಿತ್ರೆ 2ನೇ ಅರಸುಗಳ ಪುಸ್ತಕದಲ್ಲಿ ಮುಂದುವರಿದಿದೆ. 1 ಹಾಗೂ 2ನೇ ಅರಸುಗಳ ಪುಸ್ತಕದ ನಡುವೆ ನಿಜವಾದ ವಿಭಾಗವಿರುವುದಿಲ್ಲ. ಅಹಾಜ್ಯನ ಆಳಿಕೆ 1ನೇ ಅರಸು ಪುಸ್ತಕದಲ್ಲಿ ಆರಂಭವಾಗಿ 2ನೇ ಅರಸುಗಳು ಪುಸ್ತಕದಲ್ಲಿ ಕೊನೆಗೊಂಡಿದೆ. ಪ್ರೀತಿಯುಳ್ಳ ದೇವಜನರೇ, 2ನೇ ಅರಸುಗಳು 1ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದಿದೆ: ಅಹಾಬನು ಮರಣ ಹೊಂದಿದ ನಂತರ ಮೋವಾಬ್ಯರು ಇಸ್ರಾಯೇಲ್ಯರಿಗೆ ವಿರೋಧವಾಗಿ ತಿರುಗಿ ಬಿದ್ದರು. ಅಹಾಜ್ಯನು ಸಮಾರ್ಯದಲ್ಲಿ ತನ್ನ ಮೇಲುಪ್ಪರಿಗೆಯ ಜಲಾಂಧರ ಕಿಟಕಿಯಿಂದ ಬಿದ್ದು ಅಸ್ವಸ್ಥನಾದಾಗ ತನ್ನ ಸೇವಕರನ್ನು ಕರೆದು ಅವರಿಗೆ, ನೀವು ಎಕ್ರೋನಿನ ದೇವರಾದ ಬಾಲೆಜೆಬೂಬನ ಸನ್ನಿಧಿಗೆ ಹೋಗಿ ನಾನು ಈ ಅಸ್ವಸ್ಥತೆಯಿಂದ ವಾಸಿಯಾಗುವೆನೋ ಇಲ್ಲವೋ ಎಂಬುದನ್ನು ವಿಚಾರಿಸಿರಿ ಎಂದು ಹೇಳಿ ಕಳುಹಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ಬಳಿಗೆ ಸಹಾಯಕ್ಕಾಗಿ ಹೋಗುವ ಬದಲು ತನ್ನ ತಾಯಿಯಾದ ಇಜಬೇಳಲಿಂದ ಪ್ರಭಾವಿತನಾದ ಅಹಾಜ್ಯನು ಎಕ್ರೋನಿನ ದೇವರಾದ ಬಾಳೆಜೆಬೂಬನಲ್ಲಿ ವಿಚಾರಿಸಲು ಹೋದನು. ಈ ವಿಚಾರಣೆಯು ಇಸ್ರಾಯೇಲಿನ ದೇವರಾದ ಯೆಹೋವನಿಗೆ ನೇರವಾದ ಸವಾಲಾಗಿತ್ತು. ತನ್ನ ಅಸ್ವಸ್ಥದಿಂದ ಗುಣ ಹೊಂದುತ್ತೇನೋ ಎಂಬುದನ್ನು ತಿಳಿಯಬೇಕೆಂದಿದ್ದನು. ಮುಂದಕ್ಕೆ ನಾವು ನೋಡೋಣ. 2ನೇ ಅರಸುಗಳು ಪುಸ್ತಕ 1ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು. ಅಲ್ಲಿ ಹೀಗೆ ಬರೆದಿದೆ: ಆಗ ಯೆಹೋವನ ದೂತನು ತಿಷ್ಬಯನಾದ ಎಲಿಯನಿಗೆ, ನೀನು ಹೋಗಿ ಸಮಾರ್ಯದ ಅರಸನ ಸೇವಕರನ್ನು ಎದುರುಗೊಂಡು ಅವರಿಗೆ, ನೀವು ಎಕ್ರೋನಿನ ದೇವರಾದ ಬಾಳೆಜೆಬೂಬನನ್ನು ವಿಚಾರಿಸುವುದಕ್ಕೆ ಹೋಗುವುದೇನು? ಇಸ್ರಾಯೇಲರಲ್ಲಿ ದೇವರಿಲ್ಲವೋ? ಅಹಾಜ್ಯನು ತಾನು ಹತ್ತಿದ ಮಂಚದಿಂದಿಳಿಯದೆ ಸಾಯಲೇಬೇಕು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳು ಎಂದು ಆಜ್ಞಾಪಿಸಿದನು. ಎಲಿಯನು ಹಾಗೆಯೇ ಮಾಡಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಎಲಿಯನ ಕೊನೆ ಕರ್ತವ್ಯಗಳೊಂದಾಗಿತ್ತು. ಅವನು ಅರಸನ ಸೇವಕರನ್ನು ಎದುರುಗೊಂಡು ಈ ಸವಾಲನ್ನೆಸೆದನು: ಇಸ್ರಾಯೇಲ್ಯರಲ್ಲಿ ದೇವರಿಲ್ಲದರಿಂದ ಎಕ್ರೋನಿನ ದೇವರಾದ ಬಾಳೆಜೆಬೂಬನನ್ನು ವಿಚಾರಿಸುವುದಕ್ಕೆ ಹೋಗುತ್ತಿದ್ದೀರೋ ಎಂದು ಕೇಳಿದನು. ಬಳಿಕ ದೇವರ ಮಾತನ್ನು ತಿಳಿಯಪಡಿಸಿದನು. ಅಹಾಜ್ಯನು ಸ್ವಸ್ಥನಾಗದೆ ಸಾಯುತ್ತಾನೆ ಎಂದು. ಸೇವಕರು ಹೋಗಿ ಎಲಿಯನ ಮಾತನ್ನು ಅರಸನಿಗೆ ತಿಳಿಸಿದರು. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ನೋಡೋಣ ಎಲಿಯನನ್ನು ದೇವರು ಕಾಪಾಡಿದ್ದು ಎಂಬುದಾಗಿ. 2ನೇ ಅರಸುಗಳು 1ನೇ ಅಧ್ಯಾಯ 7 ಮತ್ತು 8ನೇ ವಚನ ಹೀಗೆ ಹೇಳುತ್ತದೆ: ಅರಸನು ತಿರುಗಿ ಅವರನ್ನು, ನಿಮಗೆ ಎದುರಾಗಿ ಹೀಗೆ ಹೇಳಿದ ಮನುಷ್ಯನು ಹೇಗಿದ್ದನು ಎಂದು ಕೇಳಲು ಅವರು, ಅವನು ಕಂಬಳಿಯನ್ನು ಹೊದ್ದುಕೊಂಡಿದ್ದನು, ಅವನ ಸೊಂಟಕ್ಕೆ ತೊಗಲಿನ ನಡುಕಟ್ಟು ಇತ್ತು ಎಂದು ಉತ್ತರ ಕೊಟ್ಟರು. ಅದಕ್ಕೆ ಅರಸನು, ಆ ಮನುಷ್ಯನು ತಿಷ್ಬೀಯನಾದ ಎಲಿಯನೇ ಆಗಿರಬೇಕು ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಎಲಿಯನ ದೈಹಿಕ ವಿವರವು ಇಲ್ಲಿ ನಮಗೆ ದೊರಕುತ್ತದೆ. 2ನೇ ಅರಸುಗಳು 1ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದಿದೆ: ಆಗ ಅರಸನು ಎಲಿಯನನ್ನು ಕರೆತರುವುದಕ್ಕಾಗಿ ಪಂಚದಶಾಧಿಪತಿಯನ್ನು ಅವನ 50 ಮಂದಿ ಸಿಪಾಯಿಗಳೊಡನೆ ಕಳುಹಿಸಿದನು. ಇವನು ಹೋಗಿ ಎಲಿಯನು ಬೆಟ್ಟದ ತುದಿಯಲ್ಲಿ ಕೂತಿರುವುದನ್ನು ಕಂಡು ಅವನಿಗೆ, ದೇವರ ಮನುಷ್ಯನೇ, ಇಳಿದು ಬಾ, ಅರಸನು ನಿನ್ನನ್ನು ಕರೆಯುತ್ತಾನೆ ಎಂದು ಹೇಳಿದನು. ಅದಕ್ಕೆ ಎಲಿಯನು, ನಾನು ದೇವರ ಮನುಷ್ಯನಾಗಿರುವುದಾದರೆ ಆಕಾಶದಿಂದ ಬೆಂಕಿ ಬಿದ್ದು ನಿನ್ನನ್ನು ನಿನ್ನ 50 ಮಂದಿ ಸಿಪಾಯಿಗಳನ್ನು ದಹಿಸಿಬಿಡಲಿ ಅಂದನು. ಕೂಡಲೇ ಆಕಾಶದಿಂದ ಬೆಂಕಿ ಬಿದ್ದು ಅವನನ್ನು
ಅವನ 50 ಮಂದಿ ಸಿಪಾಯಿಗಳನ್ನು ದಹಿಸಿಬಿಟ್ಟಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅರಸನಾದ ಅಹಜ್ಯನು ಎಲಿಯನನ್ನು ಕೊಲ್ಲಲು ಪ್ರಯತ್ನಿಸಿದ ಇಜಬೇಲನ ಮಗನೆಂಬುದನ್ನು ಮರೆಯಬೇಡಿರಿ. ಈಗಲೂ ಎಲಿಯನ ಮೇಲೆ ಹಾಗೆ ಇದ್ದಿರಬಹುದು. ಎಲಿಯನು ವಿಚಿತ್ರ ಸ್ವಭಾವದವನಾಗಿದ್ದನು. ಆಗಿನ ರಾಜ ಸನ್ನಿಧಾನಕ್ಕೆ ಅವನು ಒಗ್ಗುತ್ತಿರಲಿಲ್ಲ. ಪ್ರಿಯರೇ, ನಾವು ಎಲ್ಲರೊಂದಿಗೆ ಸಂಪರ್ಕದಲ್ಲಿದ್ದು ಹೊಂದಿಕೊಂಡು ಜೀವಿಸಬೇಕೆಂಬ ಮಾತು ಈ ದಿನಗಳಲ್ಲಿ ತುಂಬಾ ಕೇಳಿಬರುತ್ತದೆ. ಆದರೆ ಇದು ದೇವರ ವಿಧಾನವಲ್ಲ. ಸಭೆ ಹಾಗೂ ಸಭಾಧಿಕಾರಿಗಳು ಲೋಕದೊಂದಿಗೆ ಮಾಡಿಕೊಳ್ಳುವ ಒಪ್ಪಂದದಿಂದಾಗಿ ಅವರು ಸಭೆಗೆ ಕಿವಿಗೊಡುತ್ತಿಲ್ಲ. ಹಾಗೆಯೇ ಲೋಕವು ಖಂಡಿತವಾಗಿ ಕಿವಿಗೊಡುತ್ತಿಲ್ಲ. ಅವರು ಸಭೆಯನ್ನು ತಾತ್ಸಾರ ಮಾಡುತ್ತಾರೆ. ಪ್ರಿಯರೇ, ಎಲಿಯನು ಅವರೊಂದಿಗೆ ಮಾತನಾಡಿದನು. ಅವರು ಅವನ ಮಾತನ್ನು ಕೇಳಿದರು. ಅವನು ಬಹು ಒರಟು ಮನುಷ್ಯನಾಗಿದ್ದನು. ಅರಸನು ಇನ್ನೊಬ್ಬ ಪಂಚದಶಾಧಿಪತಿಯನ್ನು ಕಳುಹಿಸಿದನು. ಅವನು ಕೂಡ ಎಲಿಯನಿಗೆ ಬೆಟ್ಟದಿಂದ ಇಳಿದು ಬರಲು ಆಜ್ಞಾಪಿಸಿದನು. ಆದರೆ ಪರಲೋಕದಿಂದ ಬೆಂಕಿ ಬಿದ್ದು ಅವರೆಲ್ಲರೂ ನಾಶವಾದರು. ಪ್ರೀತಿಯುಳ್ಳ ದೇವಜನರೇ, 2ನೇ ಅರಸುಗಳು 1ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ: ಅರಸನು ಮತ್ತೊಬ್ಬ ಪಂಚಾಶತಾಧಿಪತಿಯನ್ನು ಅವನ 50 ಮಂದಿ ಸಿಪಾಯಿಗಳೊಡನೆ ಕಳುಹಿಸಿದನು. ಇವನು ಬಂದು ಎಲಿಯನ ಮುಂದೆ ಮೊಣಕಾಲೂರಿ ಅವನನ್ನು, ದೇವರ ಮನುಷ್ಯನೇ, ನನ್ನ ಮತ್ತು ನಿನ್ನ ಸೇವಕರಾದ ಈ 50 ಮಂದಿಯ ಪ್ರಾಣವು ನಿನ್ನ ದೃಷ್ಟಿಯಲ್ಲಿ ಬೆಲೆಯುಳ್ಳದಾಗಿರಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಅಧಿಕಾರಿಯು ಕರುಣೆಗಾಗಿ ಬೇಡಿಕೊಳ್ಳುತ್ತಾನೆ. ದೇವರು ಅವನಿಗೆ ದಯೆಯನ್ನು ತೋರಿಸುತ್ತಾನೆ. ಮುಂದಕ್ಕೆ ನಾವು ನೋಡೋಣ. 2ನೇ ಅರಸುಗಳು 1ನೇ ಅಧ್ಯಾಯ 15 ಮತ್ತು 16ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಆಗ ಯೆಹೋವನ ದೂತನು ಎಲಿಯನಿಗೆ, ನೀನು ಇವನ ಸಂಗಡ ಹೋಗು, ಇವನಿಗೆ ಹೆದರಬೇಡ ಎಂದು ಹೇಳಿದ್ದರಿಂದ ಅವನು ಎದ್ದು ಇವನ ಜೊತೆಯಲ್ಲಿ ಅರಸನ ಬಳಿಗೆ ಹೋಗಿ ಅವನಿಗೆ, ನೀನು ಎಕ್ರೋನಿನ ದೇವರಾದ ಬಳೆಜೆಬೂಬನನ್ನು ವಿಚಾರ ಮಾಡುವುದಕ್ಕೆ ದೂತರನ್ನು ಕಳಿಸಿದ್ದೇನು? ಅಂಥ ವಿಚಾರ ಮಾಡುವುದಕ್ಕೆ ಇಸ್ರಾಯೇಲರಲ್ಲಿ ದೇವರಿಲ್ಲವೋ? ನೀನು ಹೀಗೆ ಮಾಡಿದ್ದರಿಂದ ಹತ್ತಿದ ಮಂಚದಿಂದಿಳಿಯದೆ ಸಾಯಲೇಬೇಕು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಪ್ರೀತಿಯುಳ್ಳ ದೇವಜನರೇ, ಎಲಿಯನು ದೇವರ ಮಾತನ್ನು ಧೈರ್ಯವಾಗಿ ತಿಳಿಸಿದನು. 2ನೇ ಅರಸುಗಳು 1ನೇ ಅಧ್ಯಾಯ 17 ಮತ್ತು 18ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನು ಎಲಿಯನ ಮುಖಾಂತರವಾಗಿ ಮುಂತಿಳಿಸಿದಂತೆ ಅರಸನು ಸತ್ತನು. ಅವನಿಗೆ ಮಗನಿಲ್ಲದ್ದರಿಂದ ಅವನಿಗೆ ಬದಲಾಗಿ ಅವನ ತಮ್ಮನಾದ ಯೋರಾಮನೆಂಬವನು ಯೆಹೂದ್ಯರ ಅರಸನಾದ ಯೆಹೋಷಾಫಾಟನ ಮಗ ಯೆಹೋರಾಮನ ಆಳಿಕೆಯ 2ನೆಯ ವರ್ಷದಲ್ಲಿ ಅರಸನಾದನು. ಅಹಜ್ಯನ ಉಳಿದ ಚರಿತ್ರೆಯು, ಅವನ ಕೃತ್ಯಗಳು ಇಸ್ರಾಯೇಲ್ಯರ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಒಮ್ರಿ ಹಾಗೂ ಅಹಾಬನ ವಂಶದ ಕೊನೆಯಾಗುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ನಾವು 2ನೇ ಅರಸುಗಳು ಪುಸ್ತಕದ 1ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸಿದ್ದೇವೆ. ಪ್ರಿಯರೇ, ಮುಂದಕ್ಕೆ ನಾವು 2ನೇ ಅರಸುಗಳು ಪುಸ್ತಕದ 2ನೇ ಅಧ್ಯಾಯದ ಧ್ಯಾನವನ್ನು ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಎಲಿಯನ ಸ್ವರ್ಗಾರೋಹಣ ಎಂಬುದಾಗಿ. ಪ್ರಿಯರೇ, ಈ ಅಧ್ಯಾಯದಲ್ಲಿ ಎಲಿಯನ ಜೀವಿತದ ಸಮಾಪ್ತಿಯನ್ನು ನೋಡುತ್ತೇವೆ. ಅವನು ಬೆಂಕಿಯ ರಥರಥಾಶ್ವಗಳ ಮುಖಾಂತರ ಪರಲೋಕಕ್ಕೆ ಒಯ್ಯಲ್ಪಟ್ಟನು. ಬಳಿಕ ಎಲೀಷನು ಪ್ರಾಮುಖ್ಯತೆಗೆ ಬರುತ್ತಾನೆ. ಗೌರವ ತೋರಿಸದ ದುಷ್ಟರನ್ನು ಕರಡಿಗಳು ಕೊಂದ ಘಟನೆಯೊಂದಿಗೆ ಅಧ್ಯಾಯ ಕೊನೆಗೊಳ್ಳುತ್ತದೆ. 2ನೇ ಅರಸುಗಳು 2ನೇ ಅಧ್ಯಾಯ ಮೊದಲಿನ 4 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ಎಲಿಯನನ್ನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ಎಲಿಯನು ಎಲೀಷನೊಡನೆ ಗಿಲ್ಗಾಲನ್ನು ಬಿಟ್ಟು ಹೊರಟನು. ಆಗ ಎಲಿಯನು ಎಲೀಷನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಬೇತೇಲಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಅನ್ನಲು ಎಲೀಷನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ತರುವಾಯ ಅವರಿಬ್ಬರು ಬೇತೇಲಿಗೆ ಹೋದರು. ಬೇತೇಲಿನ ಪ್ರವಾದಿ ಮಂಡಳಿಯವರು ಎಲೀಷನನ್ನು ಎದುರುಗೊಂಡು ಅವನನ್ನು, ಯೆಹೋವನು ಇವತ್ತು ನಿನ್ನ ಯಜಮಾನನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ತೆಗೆದುಕೊಳ್ಳುವನೆಂಬುದು ನಿನಗೆ ಗೊತ್ತುಂಟೋ ಎಂದು ಕೇಳಿದರು. ಅದಕ್ಕೆ ಅವನು, ಗೊತ್ತುಂಟು, ಸುಮ್ಮನಿರಿ ಅಂದನು. ಎಲಿಯನು ಎಲೀಷನಿಗೆ, ದಯವಿಟ್ಟು ಇಲ್ಲೇ ಇರು, ಯೆಹೋವನು ನನಗೆ ಎರಿಕೋವಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು. ಆದರೆ ಎಲೀಷನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟು ಅವನ ಜೊತೆಯಲ್ಲಿ ಎರಿಕೋವಿಗೆ ಹೋದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಎಲೀಷನು ಹಿಂದೆ ಉಳಿಯುವಂತೆ ಮಾಡಬೇಕೆಂದು ಎಲಿಯನು ಪ್ರಯತ್ನಿಸಿದನು. ಆದರೆ ಎಲಿಯನು ಆ ದಿನದಲ್ಲಿ
ಭೂಮಿಯನ್ನು ಬಿಟ್ಟು ಅಗಲುವನೆಂದು ತಿಳಿದಿದ್ದ ಎಲೀಷನು ಎಲಿಯನನ್ನು ಬಿಡಲೇ ಇಲ್ಲ. ಎಲಿಯನನ್ನು ದೇವರು ಮೇಲಕ್ಕೊಯ್ಯುವಾಗ ತಾನು ಅಲ್ಲಿರಬೇಕೆಂದು ಎಲೀಷನು ಬಯಸಿದನು. 2 ಅರಸುಗಳು 2 ಅಧ್ಯಾಯ 5 ವಚನ ಹೀಗೆ ಹೇಳುತ್ತದೆ. ಅಲ್ಲಿನ ಪ್ರವಾದಿ ಮಂಡಳಿಯವರು ಅವನನ್ನು ಎದುರುಗೊಂಡು, ಯೆಹೋವನು ಇವತ್ತು ನಿನ್ನ ಯಜಮಾನನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ಕರೆದುಕೊಳ್ಳುವನೆಂದು ನಿನಗೆ ಗೊತ್ತುಂಟೋ ಎಂದು ಕೇಳಿದರು. ಅದಕ್ಕೆ ಅವನು, ಗೊತ್ತುಂಟು, ಸುಮ್ಮನಿರ್ರಿ ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗಿನಂತೆ ಆ ದಿನಗಳಲ್ಲಿಯೂ ಜನರು ತಮಗೆ ಬೇಕಾದ ಸುದ್ದಿಗಳಿಗಾಗಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಾರೆ. ಈ ದಿನಗಳಲ್ಲಿ ಕಣಿ ಹೇಳುವವರು, ಭವಿಷ್ಯ ಹೇಳುವವರು ಅನೇಕ ರೀತಿಯ ಸಲಹೆಗಳನ್ನು ಕೊಡುತ್ತಾರೆ. ಜನರು ದೇವರನ್ನು ಬಿಟ್ಟು ಬೇರೆಲ್ಲ ಕಡೆಗೂ ತಿರುಗಿಕೊಳ್ಳುತ್ತಾರೆ. ಆದರೆ ದೇವರಿಂದ ಸಿಗಲಾರದ ಯಾವ ಸುದ್ದಿಯೂ ಇವರಾರಿಂದಲೂ ದೊರಕಲಾರದು. ಕರ್ತನಲ್ಲಿ ಪ್ರಿಯರೇ, 2 ಅರಸುಗಳು 2 ಅಧ್ಯಾಯ 6 ವಚನದಿಂದ 8 ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ. ಎಲಿಯನು ತಿರುಗಿ ಅವನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಯೋರ್ದಾನಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು. ಆಗ ಅವನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ಆದುದರಿಂದ ಇಬ್ಬರೂ ಹೊರಟು ಯೋರ್ದಾನ್ ಹೊಳೆಯ ದಡಕ್ಕೆ ಬಂದರು. ಪ್ರವಾದಿ ಮಂಡಳಿಯವರಲ್ಲಿ 50 ಜನರು ಇವರ ಹಿಂದಿನಿಂದಲೇ ಬಂದು ಸ್ವಲ್ಪ ದೂರದಲ್ಲಿ ನಿಂತುಕೊಂಡರು. ಆನಂತರ ಎಲಿಯನು ತನ್ನ ಕಂಬಳಿಯನ್ನು ಮಡಚಿ ಅದರಿಂದ ನೀರನ್ನು ಹೊಡೆಯಲು ನೀರು 2 ಭಾಗವಾಯಿತು. ಇಬ್ಬರು ಒಣನೆಲದ ಮೇಲೆ ದಾಟಿ ಹೋದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಘಟನೆ ನಡೆಯುವುದಕ್ಕೆ ಮೊದಲು ಸುಮಾರು 500 ವರ್ಷಗಳ ಮೊದಲು ದೇವರು ಯೆಹೋಶುವ ಹಾಗೂ ಇಸ್ರಾಯೇಲರಿಗೋಸ್ಕರ ಯೋರ್ದಾನ್ ಹೊಳೆ ಇಬ್ಬಾಗವಾಗುವಂತೆ ಮಾಡಿದ್ದನು. ಈಗ ಎಲಿಯ ಎಲೀಷರಿಗಾಗಿ ಆ ಕಾರ್ಯವನ್ನು ಮಾಡಿದನು. 2 ಅರಸುಗಳು 2 ಅಧ್ಯಾಯ 9 ಮತ್ತು 10 ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ. ಅವರು ಆಚೆ ದಡಕ್ಕೆ ಸೇರಿದ ಮೇಲೆ ಎಲಿಯನು ಎಲೀಷನನ್ನು, ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತೀ ಹೇಳು ಎಂದು ಕೇಳಿದನು. ಅದಕ್ಕೆ ಎಲೀಷನು, ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು. ಆಗ ಎಲಿಯನು ಅವನಿಗೆ, ನೀನು ದುರ್ಲಾಭವಾದದ್ದನ್ನು ಕೇಳಿಕೊಂಡೆ, ಆದರೂ ನಾನು ನಿನ್ನ ಬಳಿಯಿಂದ ತೆಗೆಯಲ್ಪಡುವಾಗ ನೀನು ನನ್ನನ್ನು ನೋಡುವುದಾದರೆ ಅದು ದೊರಕುವುದು, ಇಲ್ಲವಾದರೆ ದೊರಕುವುದಿಲ್ಲ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಎಲೀಷನು ಎಲಿಯನಿಗಿಂತ ದೊಡ್ಡ ಪ್ರವಾದಿ ಎಂದು ಭಾವಿಸಬೇಡಿರಿ. ಅವನ ಮೇಲೆ ದೇವರಾತ್ಮನ 2 ಪಾಲು ಇತ್ತು. 2 ಅರಸುಗಳು 2 ಅಧ್ಯಾಯ 11 ವಚನ ಹೀಗೆ ಹೇಳುತ್ತದೆ. ಅವರು ಮಾತನಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥರಥಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಎಲಿಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಒಂದು ಅದ್ಭುತವಾದ ಜೀವಿತದ ಅದ್ಭುತವಾದ ಕೊನೆ ಹೀಗಾಯಿತು. ಮುಂದಕ್ಕೆ ನಾವು ನೋಡೋಣ. ಎಲೀಷನಿಗೆ ಎಲಿಯನ ಆತ್ಮದ 2 ಪಾಲು ದೊರಕಿತು ಎಂಬುದಾಗಿ. 2 ಅರಸುಗಳು 2 ಅಧ್ಯಾಯ 12 ವಚನದಿಂದ 14 ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ. ಎಲೀಷನು ಅದನ್ನು ನೋಡುತ್ತಾ, ನನ್ನ ತಂದೆಯೇ, ನನ್ನ ತಂದೆಯೇ, ಇಸ್ರಾಯೇಲ್ಯರಿಗೆ ರಥರಥಾಶ್ವಗಳಾಗಿದ್ದವನೇ ಎಂದು ಕೂಗಿ, ಎಲಿಯನು ತನಗೆ ಕಾಣಿಸದೆ ಹೋದ ಮೇಲೆ ತನ್ನ ಬಟ್ಟೆಗಳನ್ನು ಹರಿದು 2 ತುಂಡು ಮಾಡಿದನು. ಆನಂತರ ಅವನು ಮೇಲನಿಂದ ಬಿದ್ದ ಎಲಿಯನ ಕಂಬಳಿಯನ್ನು ತೆಗೆದುಕೊಂಡು ಯೋರ್ದಾನ್ ನದಿ ತೀರಕ್ಕೆ ಬಂದು, ಎಲಿಯನ ದೇವರಾದ ಯೆಹೋವನೆಲ್ಲಿ ಅಂದುಕೊಂಡು ಆ ಕಂಬಳಿಯಿಂದ ನೀರನ್ನು ಹೊಡೆಯಲು ಅದು 2 ಭಾಗವಾಯಿತು. ಅವನು ದಾಟಿ ಹೋದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಎಲೀಷನು ಎಲಿಯನ ಸ್ಥಾನವನ್ನು ವಹಿಸಿಕೊಂಡನು ಮತ್ತು ತನ್ನ ನಂಬಿಕೆಯನ್ನು ಪ್ರಕಟಿಸಿದನು. ಎಲಿಯನ ಕಂಬಳಿಯನ್ನು ತೆಗೆದುಕೊಂಡು ಎಲಿಯನಂತೆ ನೀರನ್ನು ಹೊಡೆದನು. ಎಲಿಯನ ಕಂಬಳಿಯಲ್ಲಾಗಲಿ ಎಲೀಷನಲ್ಲಾಗಲಿ ಶಕ್ತಿ ಇರಲಿಲ್ಲ, ಆದರೆ ದೇವರಲ್ಲಿತ್ತು ಮತ್ತು ಎಲೀಷನು ಅದನ್ನು ತಿಳಿದಿದ್ದನು. ಎಲಿಯನಲ್ಲಿದ್ದ ನಂಬಿಕೆ ಎಲೀಷನಲ್ಲಿಯೂ ಇತ್ತು. ಅದು ಎಲಿಯನ ದೇವರ ಮೇಲಿದ್ದ ನಂಬಿಕೆ. ಎಲಿಯನ ದೇವರೆಲ್ಲಿ ಎಂದು ಅವನು ಕೇಳುತ್ತಾನೆ. ಪ್ರಿಯರೇ, ಈ ದಿನಗಳಲ್ಲಿ ಮುಖ್ಯ ಪ್ರಶ್ನೆ ಇದೇ ಆಗಿದೆ. ಮಾನವರನ್ನು ನೋಡದೆ, ವಿಧಾನಗಳನ್ನು ನೋಡದೆ, ಯೋಜನೆಗಳನ್ನಾಧರಿಸದೆ ಇಸ್ರಾಯೇಲ್ಯರ ದೇವರ ಕಡೆಗೇನೆ ಯಾಕೆ ನೋಡಬಾರದು? ಆತನು ಜೀವಿಸುವ ದೇವರಾಗಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾಗಿದ್ದಾನೆ. ಪ್ರಿಯ ಮಿತ್ರರೇ, ಆತನ ಕಡೆಗೆ ನೋಡಿರಿ. ಪ್ರಿಯರೇ, ಎಲೀಷನು ಎಲಿಯನ ಕಂಬಳಿಯನ್ನು ತೆಗೆದುಕೊಂಡು ನೀರನ್ನು ಅದರಿಂದ ಒಡೆಯಲು ನೀರು ಇಬ್ಬಾಗವಾಯಿತು. ತನ್ನ ಜೀವನದ ಹೊಸ ಅಧ್ಯಾಯವೊಂದನ್ನು ಪ್ರಾರಂಭಿಸುವಂತೆ ಅವನು ಹೊಳೆಯನ್ನು ದಾಟಿ ಬಂದನು.
2ನೇ ಅರಸುಗಳು 2ನೇ ಅಧ್ಯಾಯ 15 ಮತ್ತು 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ದೂರದಲ್ಲಿ ನಿಂತಿದ್ದ ಎರಿಕೋವಿನ ಪ್ರವಾದಿ ಮಂಡಳಿಯವರು ಇದನ್ನು ಕಂಡು ಎಲಿಯನಿಗಿದ್ದ ಆತ್ಮವು ಎಲೀಷನ ಮೇಲೆ ಬಂದಿತೆಂದು ತಿಳಿದುಕೊಂಡು ಅವನನ್ನು ಎದುರುಗೊಂಡು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಆನಂತರ ಅವರು ಅವನಿಗೆ, ನಿನ್ನ ಸೇವಕರಾದ ನಮ್ಮಲ್ಲಿ 50 ಮಂದಿ ಬಲಿಷ್ಠ ಜನರಿದ್ದಾರೆ. ನಿನ್ನ ಯಜಮಾನನನ್ನು ಹುಡುಕ ಹೋಗುವುದಕ್ಕೆ ಅವರಿಗೆ ಅಪ್ಪಣೆಯಾಗಲಿ. ಯೆಹೋವನ ಆತ್ಮವು ಅವನನ್ನು ಎತ್ತಿಕೊಂಡು ಹೋಗಿ ಒಂದು ಬೆಟ್ಟದ ಮೇಲಾಗಲಿ ತಗ್ಗಿನಲ್ಲಾಗಲಿ ಇಟ್ಟಿರಬಹುದು ಎಂದು ಹೇಳಿದರು. ಅವನು ಅವರಿಗೆ, ನೀವು ಕಳುಹಿಸಬೇಡಿರಿ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪ್ರವಾದಿ ಮಂಡಳಿಯವರು ನೋಡುತ್ತಾ ಇದ್ದು ಎಲೀಷನು ನೀರನ್ನು ವಿಭಾಗಿಸಿ ದಾಟಿ ಬಂದದನ್ನು ಕಂಡರು. ಎಲಿಯನು ನಿಜವಾಗಿ ಮೇಲಕ್ಕೇರಿ ಹೋಗಿರುವನೋ ಎಂದು ಅವರು ಸಂಶಯಪಟ್ಟರು. ದೇವರು ಅವನನ್ನು ಎಲ್ಲಾದರೂ ದೂರ ಕೊಂಡೊಯ್ದು ಬಿಟ್ಟಿರಬಹುದೆಂದು ನೆನೆಸಿದರು. ದೇವರ ಕುರಿತು ಎಂಥ ವಿಚಿತ್ರ ಯೋಜನೆ ಅವರಿಗಿತ್ತು ನೋಡಿರಿ. 2ನೇ ಅರಸುಗಳು 2ನೇ ಅಧ್ಯಾಯ 17 ಮತ್ತು 18ನೇ ವಚನ ಹೀಗೆ ಹೇಳುತ್ತದೆ, ಆದರೆ ಅವರು ಅವನನ್ನು ಒತ್ತಾಯಪಡಿಸಿದ್ದರಿಂದ ಅವನು ಬೇಸರಗೊಂಡು ಕಳುಹಿಸುವುದಕ್ಕೆ ಅಪ್ಪಣೆ ಕೊಟ್ಟನು. ಅವರು 50 ಮಂದಿಯನ್ನು ಕಳುಹಿಸಿದರು. ಇವರು 3 ದಿವಸ ಹುಡುಕಿದರೂ ಎಲಿಯನನ್ನು ಕಾಣದೆ ಇನ್ನೂ ಎರಿಕೋವಿನಲ್ಲೇ ಇದ್ದ ಎಲೀಷನ ಬಳಿಗೆ ಬಂದರು. ಅವನು ಅವರಿಗೆ, ಹೋಗಬೇಡಿರೆಂದು ನಾನು ಹೇಳಲಿಲ್ಲವೋ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಎಲಿಯನು ನಿಜವಾಗಿ ಮೇಲಕ್ಕೊಯ್ಯಲ್ಪಟ್ಟಿದ್ದನು. ಈ ಕುರಿತಾಗಿ ಹುಡುಕಾಟದ ಅವಶ್ಯವಿರಲಿಲ್ಲ. ಎಲೀಷನು, ನಾನು ನಿಮಗೆ ಹೇಳಿರಲಿಲ್ಲವೇ ಎಂದು ಹೇಳಿದನು. ಬಳಿಕ ಎರಿಕೋ ಪಟ್ಟಣದ ಜನರು ಒಂದು ಸಮಸ್ಯೆಯೊಡನೆ ಅವನ ಬಳಿಗೆ ಬಂದರು. ಅದೇನೆಂಬುದಾಗಿ ನೋಡೋಣ. 2ನೇ ಅರಸುಗಳು 2ನೇ ಅಧ್ಯಾಯ 19ನೇ ವಚನದಿಂದ 22ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಎರಿಕೋವಿನ ಜನರು ಎಲೀಷನಿಗೆ, ನಮ್ಮ ಒಡೆಯನಾದ ನಿನಗೆ ಗೊತ್ತಿರುವಂತೆ ಈ ಊರು ಕಟ್ಟಲ್ಪಟ್ಟಿರುವ ಸ್ಥಳವು ಒಳ್ಳೆಯದಾಗಿದೆ, ಆದರೆ ನೀರು ಕೆಟ್ಟದಾಗಿರುವುದರಿಂದ ಬಂಜೇತನ ಹೆಚ್ಚು ಎಂದು ಹೇಳಿದರು. ಆಗ ಎಲೀಷನು ಅವರಿಗೆ, ಒಂದು ಹೊಸ ಮಡಕೆಯಲ್ಲಿ ಉಪ್ಪು ಹಾಕಿ ಅದನ್ನು ತಂದುಕೊಡಿರಿ ಅಂದನು. ಅವರು ತಂದುಕೊಡಲು ಅವನು ಬುಗ್ಗೆಗೆ ಹೋಗಿ ಆ ನೀರಿನಲ್ಲಿ ಉಪ್ಪು ಹಾಕಿ, ಇನ್ನು ಮುಂದೆ ಈ ನೀರಿನಿಂದ ಮರಣವೂ ಬಂಜೇತನವೂ ಉಂಟಾಗದಂತೆ ಇದರಲ್ಲಿದ್ದ ದೋಷವನ್ನೆಲ್ಲ ಪರಿಹರಿಸಿದ್ದೇನೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಕೂಡಲೇ ನೀರಿನಲ್ಲಿದ್ದ ದೋಷವೆಲ್ಲ ಪರಿಹಾರವಾಯಿತು. ಎಲೀಷನ ವಾಕ್ಯ ಬಲದಿಂದ ಅದು ಇಂದಿನವರೆಗೂ ಹಾಗೆಯೇ ಇರುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಎಲೀಷನು ಕಹಿಯಾದ ನೀರು ಸಿಹಿಯಾಗುವಂತೆ ಮಾಡಿದನು. ಅದು ಅವನ 2ನೆಯ ಅದ್ಭುತ ಕಾರ್ಯವಾಗಿತ್ತು. ಈ ದಿನಗಳಲ್ಲಿ ಎರಿಕೋ ಕಣಿವೆಯ ಬಳಿ ಈ ನೀರನ್ನು ಕಾಣಬಹುದು. ಮುಂದಕ್ಕೆ ನಡೆದ ಘಟನೆಯನ್ನು ಸತ್ಯವೇದದ ಅನೇಕ ಸಂಗತಿಗಳಂತೆ ತುಂಬಾ ಮಂದಿ ಟೀಕಿಸುತ್ತಾರೆ. ದೇವರ ವಾಕ್ಯದ ವಿರೋಧಿಗಳು ಆ ಮಕ್ಕಳನ್ನು ಕೊಲ್ಲಿಸಿದ್ದಕ್ಕೆ ಬಹಳವಾಗಿ ಟೀಕೆ ಮಾಡುತ್ತಾರೆ. ಪ್ರಿಯರೇ, ಮೊದಲನೇದಾಗಿ ಇದರ ಹಿನ್ನೆಲೆಯನ್ನು ನೋಡೋಣ. ಈ ಘಟನೆಗಿಂತ ಸ್ವಲ್ಪ ಮೊದಲು ಎಲಿಯನು ಎತ್ತಲ್ಪಟ್ಟ ಬಳಿಕ ಎಲೀಷನು ಹಿಂತಿರುಗುತ್ತಿದ್ದಾನೆ. ನಡೆದ ಸಂಗತಿಗಳ ವರ್ತಮಾನ ಅವನಿಗಿಂತ ಮೊದಲೇ ಜನರಿಗೆ ತಲುಪಿತ್ತು. ಅವನು ಬೇತೇಳಿಗೆ ಹೋಗಿ ಗುಡ್ಡವನ್ನು ಹತ್ತುವಾಗ ಈ ಚಿಕ್ಕ ಮಕ್ಕಳು ಅವನಿಗೆ ಹಾಸ್ಯ ಮಾಡಿದರು. ಎಲೀಷನು ಕರ್ತನ ಹೆಸರಿನಲ್ಲಿ ಅವರನ್ನು ಶಪಿಸಿದಾಗ 2 ಹೆಣ್ಣು ಕರಡಿಗಳು ಕಾಡಿನೊಳಗಿಂದ ಬಂದು ಆ ಮಕ್ಕಳಲ್ಲಿ 42 ಮಂದಿಯನ್ನು ಹರಿದುಬಿಟ್ಟವು. ಪ್ರಿಯರೇ, ಟೀಕಿಸುವವರು ಮಾತ್ರವಲ್ಲದೆ ಅನೇಕ ವಿಶ್ವಾಸಿಗಳು ಕೂಡ ಈ ಭಾಗದಿಂದ ಆಶ್ಚರ್ಯಚಕಿತರಾಗುತ್ತಾರೆ. ದೇವರು ಈ ರೀತಿ ಚಿಕ್ಕ ಮಕ್ಕಳನ್ನು ನಾಶಪಡಿಸುವನೆಂದು ನೀವು ನಂಬುತ್ತೀರೋ ಎಂಬುದಾಗಿ ಟೀಕಿಸುವವರು ವ್ಯಂಗ್ಯವಾಗಿ ಕೇಳುತ್ತಾರೆ. ಇಲ್ಲಿ ಬರೆಯಲ್ಪಟ್ಟ ಸಂಗತಿಯು ಸತ್ಯವೇದದ ಇತರ ಭಾಗಗಳಿಗೆ ವಿರೋಧವಾಗಿ ಕಾಣುತ್ತದೆ. ಕರ್ತನಲ್ಲಿ ಪ್ರಿಯರೇ, ನಾವು ಈ ಲೋಕಕ್ಕೆ ಬರುವಾಗ ನಮ್ಮ ಮಾನವ ಮನಸ್ಸುಗಳು ತಟಸ್ಥ ಭಾವದವುಗಳಾಗಿರುತ್ತವೆ ಎಂಬುದನ್ನು ನಾವು ತಿಳಿಯಬೇಕು. ಬೇರೆಲ್ಲ ವಿಚಾರಗಳಲ್ಲಿ ಅವು ತಟಸ್ಥವಾಗಿದ್ದರೂ ದೇವರಿಗೆ ವಿರುದ್ಧವಾಗಿ ನಡೆಯುವ ಸ್ವಭಾವ ಮಾತ್ರ ಎಲ್ಲರಲ್ಲಿಯೂ ಇರುತ್ತದೆ. ಪ್ರಿಯರೇ, ಮಾನವನಿಗೆ ದೇವರ ಕಡೆಗಿನ ತಾತ್ಸಾರ ಭಾವನೆ ಹುಟ್ಟಿನಿಂದಲೇ ಇರುತ್ತದೆ. ಮನುಷ್ಯನು ದೇವರ ವಾಕ್ಯದ ಕುರಿತು ಸಂಶಯದ ಭಾವನೆಯಲ್ಲೇ ಇರುತ್ತಾನೆ. ದೇವರನ್ನು ಬಿಟ್ಟು ಎಲ್ಲವನ್ನೂ ನಂಬುತ್ತಾನೆ. ನೀವು ಇದನ್ನು ನಂಬುವುದಿಲ್ಲವಾದರೆ ವೈಜ್ಞಾನಿಕ ವಿಚಾರಧಾರೆಗಳನ್ನು ಗಮನಿಸಿರಿ. ಒಳ್ಳೆ ಪೋಷಾಕು ಧರಿಸಿ ದೂರದರ್ಶನದಲ್ಲಿ ಬಾಯಿ ಮುಕ್ಕಳಿಸುವ ಸುಗಂಧ ದ್ರವ್ಯ, ದಂತಚೂರ್ಣ ಇತ್ಯಾದಿಗಳ ಕುರಿತು ಏನನ್ನಾದರೂ ಹೇಳಿದರೆ ಎಲ್ಲರೂ ಅದು ವೈಜ್ಞಾನಿಕವೆಂದು ನಂಬಿ ಸ್ವೀಕರಿಸುತ್ತಾರೆ. ಇದು ಮಾನವ ಸ್ವಭಾವವನ್ನು ತೋರಿಸುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಬ್ಬನು ಪ್ರಾಮಾಣಿಕವಾಗಿ ಸಂಶಯ ಪಡುವನಾದರೆ ದೇವರ ವಾಕ್ಯದ ಕುರಿತಾದ ಪ್ರಶ್ನೆ, ಸಂದೇಹಗಳೆಲ್ಲದಕ್ಕೂ ಉತ್ತರವಿದೆ ಎಂಬುದನ್ನು ತಿಳಿಯುತ್ತಾನೆ. ಇದರ ಅರ್ಥ ನಾನು
ಎಲ್ಲ ಸಂದೇಹಗಳನ್ನು ನಿವಾರಿಸುತ್ತೇನೆಂದಲ್ಲ, ಅದು ನನಗೆ ಸಾಧ್ಯವೂ ಇಲ್ಲ. ಆದರೆ ಈ ಒಂದು ಪ್ರಶ್ನೆಗೆ ತಕ್ಕ ಉತ್ತರ ನಾನು ಕೊಡಬಲ್ಲೆನೆಂದು ಎಣಿಸುತ್ತೇನೆ. ಆದ್ದರಿಂದ ಈ ಕುರಿತು ಸ್ವಲ್ಪ ದೀರ್ಘವಾಗಿ ಯೋಚಿಸೋಣ. ಕರ್ತನಲ್ಲಿ ಪ್ರಿಯರೇ, ಎಲೀಷನು ಎಲಿಯನ ನಂತರ ಬಂದವನು. ಅನೇಕ ವಿಚಾರಗಳಲ್ಲಿ ಅವನು ಎಲಿಯನಿಗಿಂತ ಹೆಚ್ಚಿನವನಾಗಿದ್ದನು. ಎಲಿಯನು ಒಬ್ಬ ಶ್ರೇಷ್ಠ ಪ್ರವಾದಿ ಎಂದು, ಸಂಕಟ ಕಾಲದಲ್ಲಿ ಭೂಲೋಕಕ್ಕೆ ಅವನು ತಿರುಗಿ ಬರುತ್ತಾನೆಂದು ನಂಬುವವರಿಗೆ ಎಲೀಷನು ಶ್ರೇಷ್ಠನೆಂಬ ಮಾತು ಆಶ್ಚರ್ಯದ್ದಾಗಿ ಕಾಣಬಹುದು. ಅವರು ಮಾಡಿದ ಅದ್ಭುತ ಕಾರ್ಯಗಳನ್ನು ನೋಡುವುದಾದರೆ ಎಲೀಷನೇ ಹೆಚ್ಚು ಕಾರ್ಯಗಳನ್ನು ಮಾಡಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಎಲಿಯನು ಜನರ ಪ್ರವಾದಿಯಾಗಿದ್ದನು. ಎಲೀಷನು ವೈಯಕ್ತಿಕವಾಗಿ ವ್ಯಕ್ತಿಗಳಿಗೆ ಸೇವೆ ಮಾಡಿದನು. ಅವನ ಸೇವೆಯು ಈ ಪರಿಸರದಲ್ಲಿ ಹೆಚ್ಚಾಗಿದ್ದರಿಂದ ಅದು ಎಲಿಯನ ಕಾರ್ಯಗಳಷ್ಟು ನಾಟಕೀಯವಾಗಿಯೂ ಆಸಕ್ತಿಕರವೂ ಆಗಿರಲಿಲ್ಲ. ಎಲಿಯನಿಗೆ ಹೋಲಿಸಿದರೆ ಅವನು ಮೃದು ಸ್ವಭಾವದವನು. ಪ್ರೀತಿಯುಳ್ಳ ದೇವಜನರೇ, ತನ್ನ ಸೇವೆ ಪ್ರಾರಂಭಿಸುವಾಗ ಎಲೀಷನು ಯೌವನಸ್ಥನಾಗಿದ್ದನು. ಎಲಿಯನು ಪರಲೋಕಕ್ಕೆ ಒಯ್ಯಲ್ಪಟ್ಟ ಯೋರ್ದಾನಿನ ಆಚೆ ಕಡೆಯ ಸ್ಥಳದಿಂದ ಅವನು ಹಿಂತಿರುಗಿ ಬರುತ್ತಿದ್ದಾನೆ. ಊರುಗಳಲ್ಲಿ ಈ ಘಟನೆ ಬೆಂಕಿಯಂತೆ ಹರಡಿತ್ತು. ಎಲೀಷನು ಬೇತೇಲಿಗೆ ಬಂದಾಗ ಅನೇಕರಿಗೆ ಈ ವರ್ತಮಾನ ತಿಳಿಯಿತು. ಏಲಿಯನ ಕುರಿತಾದ ವರ್ತಮಾನವು ಎಲ್ಲರಿಗೂ ಹರಡಿತು. ಅವನ ಹಾಗೂ ಬೆಂಕಿಯ ರಥಗಳ ಕುರಿತಾಗಿ ಎಲ್ಲರೂ ಮಾತನಾಡುತ್ತಿದ್ದರು. ಅದು ಖಚಿತ ವರ್ತಮಾನವಲ್ಲದಿದ್ದರೂ ಪ್ರತ್ಯಕ್ಷದರ್ಶಿಗಳು ಅನೇಕರಿದ್ದರು. ಬೇತೇಲ್ ಅಂದರೆ ದೇವರ ಮನೆ ಎಂದರ್ಥ. ಮೊದಲು ಅಬ್ರಹಾಮನಿಂದ ಬಳಿಕ ಯಾಕೋಬನಿಂದ ಈ ಸ್ಥಳದ ಹೆಸರು ಉಲ್ಲೇಖಿಸಲ್ಪಟ್ಟಿತು. ಆದರೆ ಆ ಊರು ಅದರ ಹೆಸರಿಗೆ ಅನುಗುಣವಾಗಿರಲಿಲ್ಲ. ಯಾರೊಬ್ಬಾಮನ ಕಾಲದಲ್ಲಿ ರಾಜ್ಯ ವಿಭಜನೆಯಾದಾಗ ಅವನು ಜನರು ಪೂಜಿಸುವ ಹಾಗೆ ಯೆರೂಸಲೇಮಿಗೆ ಹೋಗದಿರಲು ಅಲ್ಲಿಯೇ ಒಂದು ಚಿನ್ನದ ಬಸವನನ್ನು ಪ್ರತಿಷ್ಠಿಸಿದ್ದನು. ಬೇತೇಲಿನಲ್ಲಿ ಸುಳ್ಳು ಪ್ರವಾದಿಗಳ ತರಬೇತು ಶಾಲೆಯೂ ಇತ್ತು. ಯಹೂದದಲ್ಲಿನ ಪ್ರವಾದಿಗಳ ತರಬೇತಿ ಶಾಲೆಯ ಪ್ರತಿರೂಪ ಆಗಿತ್ತು. ಪ್ರಿಯರೇ, ಇಂಥ ವಾತಾವರಣದಲ್ಲಿ ಬೇತೇಲಿನ ಮಕ್ಕಳು ಬೆಳೆದು ಬಂದರು. ಅವರು ದೇವರಿಲ್ಲದವರಾಗಿದ್ದರು. ಯಾವ ತರಬೇತಿಯೂ ಅವರಿಗಿರಲಿಲ್ಲ. ಮನೆಗಳಲ್ಲಿ ಯಾವ ಶಿಸ್ತು ಕೂಡ ಇರಲಿಲ್ಲ. ಈಗ ಎಲೀಷನು ಬೇತೇಲಿನ ಕಡೆಗೆ ಬರುತ್ತಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಹೆಚ್ಚಿನ ವಿಚಾರಗಳನ್ನು ತಿಳಿದುಕೊಳ್ಳಲಿದ್ದೇವೆ. ಆದ್ದರಿಂದ ಪ್ರಾರ್ಥನಾ ಪೂರ್ವಕವಾಗಿ ನೀವು ಸಿದ್ಧರಾಗಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ದೇವರ ವಾಕ್ಯ ನಮ್ಮ ಸಂಗಡ ಮಾತನಾಡಿದೆಯಲ್ಲವೇ? ಹೌದು, ನಾವು ದೇವರ ಮನೆಯವರೂ ಆಗಿದ್ದುಕೊಂಡು ದೇವರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಮ್ಮ ಜೀವಿತದಲ್ಲಿ ಮುಂದೆ ಸಾಗುವವರು ಆಗಬೇಕು. ದೇವರನ್ನು ಬಿಟ್ಟು ಬೇರೆ ವಿಚಾರಗಳನ್ನು ನಾವು ಆಲೋಚಿಸುವುದಾದರೆ, ಆರಾಧಿಸುವುದಾದರೆ, ಈ ಕೃಪಾಗಳಿಗೆಯಲ್ಲೇ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿ ದೇವ ಭಯಭಕ್ತಿಯ ಜೀವಿತವನ್ನು ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ನಾವು ಎಲ್ಲರೊಂದಿಗೆ ಸಂಪರ್ಕದಲ್ಲಿದ್ದು ಹೊಂದಿಕೊಂಡು ಜೀವಿಸಬೇಕೆಂದು ಲೋಕ ಹೇಳುತ್ತದೆ. ಇದು ದೇವರ ವಿಧಾನವಲ್ಲ. ಅರಸನಾದ ಅಹಜ್ಯನು ದೇವರನ್ನು ಬಿಟ್ಟದರಿಂದ ನಾಶವಾದನು. ಎಲೀಷನು ಆತ್ಮದ ಬಲವನ್ನು ಹೊಂದಿಕೊಂಡಂತೆ ನಾವು ದೇವರಿಂದ ಆತ್ಮನ ವರಗಳನ್ನು ಹೊಂದಿಕೊಂಡು ಆತ್ಮಭರಿತರಾಗಿ ಜೀವಿಸೋಣ. ಪ್ರಾರ್ಥನೆಯನ್ನು ಮಾಡೋಣವೇ? ಪ್ರೀತಿಯುಳ್ಳ ನಮ್ಮ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಈ ಒಂದು ಎಷ್ಟು ಒಳ್ಳೆಯ ಸಮಯವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದಿ. ಇದುವರೆಗೂ ನಾವು ದೇವರ ವಾಕ್ಯಗಳನ್ನು ಧ್ಯಾನಿಸಿದ್ದೇವೆ. ನಿನ್ನ ಪರಿಶುದ್ಧವಾದಂಥ ಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ. ನಿನ್ನ ಆತ್ಮನಿಂದ ನಾವು ತುಂಬಿಸಲ್ಪಟ್ಟು ನಡೆಯಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸು. ನಿನ್ನ ಪರಿಶುದ್ಧವಾದಂಥ ವಾಕ್ಯಗಳನ್ನು ಬರೀ ಕೇಳಿಸಿಕೊಳ್ಳುವುದಲ್ಲದೆ ಅದರಂತೆ ನಡೆಯಲು ಸಹಾಯ ಮಾಡು. ನಮ್ಮ ಎಲ್ಲ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸಿ ಬಲಪಡಿಸಬೇಕೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ದೈವಾನ್ವೇಷಣೆ ಕಾರ್ಯಕ್ರಮವನ್ನು ನೀವು ಇಷ್ಟಪಟ್ಟಿರುವಿರಾ? ಇದರಿಂದ ನಿಮಗೆ ದೇವರ ಆಶೀರ್ವಾದ ದೊರೆತಿದೆಯಾ? ಹಾಗಾದರೆ ಹಿಂದೆ ಕರೆ ಮಾಡಿ ನಮ್ಮೊಂದಿಗೆ ಸೇವೆಯಲ್ಲಿ ಪಾಲುಗಾರರಾಗಿರಿ. ದೇವರ ಕೃಪೆ ನಿಮ್ಮೊಂದಿಗಿರಲಿ.